ಇಂಡಿಯನ್ ಪೈಕ್ಯಾನ್ ಶೀಟ್ ಯಾವ ಟೈಪ್ ಫಿಟ್ ಮಾಡ್ಬೇಕಂತೇಳಿ ನಾ ಹೇಳ್ಕೊಡ್ತೀನಿ ಬರ್ರಿ. ಯಾವಾಗಲೂ ಇಂಡಿಯನ್ ಪೈಕ್ಯಾನ್ ಶೀಟ್ ಫಿಟ್ ಮಾಡಿದಾಗ 1 ವರ್ಷ 2 ವರ್ಷ ಯೂಸ್ ಮಾಡಿದ ನಂತರ ಒಳ್ಳೆ ತೇವಾಂಶ ಹೊರ ಬರ್ತಿರ್ತೈತಿ. ಪೈಕ್ಯಾನಿ ಶೀಟ್ ಬಿಟ್ಟು ಮತ್ತು ಒಳ್ಳೆ ಪೈಕ್ಯಾನಿದ ಏರಿಯಾ ಬಿಟ್ಟು ಬುಡಕಿನ ಸೈಡ್ ಆ ತೇವ ಎದುರು ಸಲ ಬರ್ತಿರ್ತೈತೆ. ಅಂದ್ರೆ ಇಂಡಿಯನ್ ಶೀಟ್ ಒಳಗೆ ಪಿ ಟ್ರ್ಯಾಪ ಮತ್ತು ಪೈಪ್ ಫಿಟ್ ಮಾಡಿದಾಗ ಸರಿಯಾಗಿ ಸಿಮೆಂಟ್ ಹಾಕಿ ಫಿಟ್ ಮಾಡಿರಲ್ಲ. ಅದನ್ನ ಯಾವ ಟೈಪ್ ಫಿಟ್ ಮಾಡ್ಬೇಕಂತ ಹೇಳ್ತೇನೆ. ಫಸ್ಟ್ಗೆ ವೈಟ್ ಸಿಮೆಂಟ್ ಕಲಸ್ಕೊಂಡು ಇಲ್ಲೆಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು. ಆನಂತರ ಫಸ್ಟ್ ಪೈಪ್ ಕಾಸಿ ಪಿ ಟ್ರ್ಯಾಪಿಗೆ ಮತ್ತು ಪೈಪಿಗೆ ಫಿಟ್ ಮಾಡಿ ಕಾತಿ ಬಳಿನ ಬಿಕ್ಕೋಬೇಕು. ಆವಾಗ ಫಿಟ್ ಆಗುತ್ತದೆ. ಆ ನಂತರ ವೈಟ್ ಸಿಮೆಂಟ್ ಕಲಿಸಿ ಇಲ್ಲಿ ಸಂದಿಗೆ ತಗೋಬೇಕು. ಆ ನಂತರ ಒಂದು ಅರ್ಬಿ ತುಕ್ಕಡಿ ತಗೋಬೇಕು. ಈ ಟೈಪ್ ಅರ್ಬಿ ತುಕ್ಕಡಿ ತಗೊಂಡು ಅದನ್ನು ಸಿಮೆಂಟ್ನಾಗ ಎದ್ದಿ ಅದನ್ನು ವೈಟ್ ಸಿಮೆಂಟ್ ಆಗ್ಬೇಕು. ಕರೆ ಸಿಮೆಂಟ್ ಹಚ್ಚಿದ್ರೆ ಕ್ರ್ಯಾಕ್ ಬರ್ತೈತೆ. ವೈಟ್ ಸಿಮೆಂಟ್ ಹಚ್ಚಿದ್ರೆ ಕ್ರ್ಯಾಕ್ ಬರಲ್ಲ, ಇಮಿಡಿಯೇಟ್ಲಿ ಫಿಟ್ ಆಗುತ್ತೆ. ಇದಕ್ಕೆ ಕ್ಯೂರಿಂಗ್ನು ಮಾಡೋ ಅವಶ್ಯಕತೆ ಇರಲ್ಲ ವೈಟ್ ಸಿಮೆಂಟಿಗೆ. ಅರಿಬಿ ಕಾಟನ್ದು ಬೇಕು ಪಾಲಿಸ್ಟರ್ದು ಬೇಕು? ಕಾಟನದ್ದು ಬೇಕು ರೀ ಸರ್. ಇಲ್ಲಿ ಬರ್ರಿ ಮುಂದೆ. ತಿರ್ಗಿಸ್ತೇನೆ ಅದ್ರ ಈ ಟೈಪ್ ಫಿಟ್ ಮಾಡಿದ್ರೆ ಒಟ್ಟ ಎಲ್ಲಿಯೂ ಲೀಕೇಜ್ ಆಗೋದಿಲ್ಲ. ನೀರು ಒಂದು ಹನಿನೂ ಹೊರಗೆ ಬರಂಗಿಲ್ಲ ರೀ. ಇನ್ನೆಲ್ಲ ರೆಡಿ ಮಾಡ್ತೀರಣ್ಣ?